ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೀಶ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ಜನ ಬರ್ತಾ ಇದ್ದೀರಾ, ಇನ್ಫಾರ್ಮೇಶನ್ ತಿಳ್ಕೊತಾ ಇದ್ದೀರಾ. ನಾನು ಕೂಡ ಒಂದಷ್ಟು ಸುದ್ದಿನ ಕೊಡ್ತಾ ಇದ್ದೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ, ಯಾಕೆಂದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇರ್ಲಿ, ಪರವಾಗಿಲ್ಲ. ನಾನು ಯಾರಿಗೆ ಉಪಯೋಗ ಇದ್ದೀನಿ ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಂಡ್ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಯಾವುದೋ ಮೋಸ ಮಾಡಲ್ಲ, ಸುಮ್ಮನೆ ಅದು ಇದು ಅಂತ ಹೇಳಿ ದುಡ್ಡು ಇಸ್ಕೊಳ್ಳಲ್ಲ. ಅದು ನನ್ನ ತಪ್ಪು ಅನ್ಸುತ್ತೆ. ಹಾಗಿದ್ರೆ ಜನ ನಂಬೋದು. ಬಿಡಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಕೇಳಿದ್ದ ಏಜೆಂಟ್ ನಂಬರ್, ಅದಕ್ಕಿಂತ ಮುಂಚೆ ನಂಬರ್ ಹೇಳ್ತೀನಿ, ಒಂದೇ ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಎಷ್ಟೋ ಜನ ನೀವು ನನಗೆ ಏನು ಲಕ್ಷಾಂತರ ಜನ ವ್ಯೂಸ್ ನೋಡಿದೀರಾ, ಮೆಸೇಜ್ ಕೂಡ ಸಾವಿರಾರು ಜನ ಮಾಡ್ತಾ ಇದ್ದೀರಾ. ಬಟ್ ನಾನು ಅಲ್ಲಿ ನೋಡಿದಾಗ ನೀವು ಮೆಸೇಜ್ ಮಾಡಿದ ಪ್ರತಿಯೊಬ್ರು ಮೆಸೇಜಸ್ ನಾನು ನೋಡ್ತಾ ಇದ್ದೀನಿ ಅಂಡ್ ಕಮೆಂಟ್ಸ್ ನೋಡ್ತಾ ಇದ್ದೀನಿ. ಬಟ್ ಬೇರೆ ಅಕೌಂಟ್ ಇಂದ ಹೋಗಿ ನೋಡ್ತಾ ಇದ್ದೀನಿ ಕಮೆಂಟ್ಸ್ ಯಾರು ಮಾಡಿರ್ತಾರೆ. ಯಾಕೆಂದ್ರೆ ನಾನು ನೋಡ್ತಾ ಇದ್ರೆ ಅದು ರೀಲ್ ಪುಷ್ ಆಗಲ್ಲ. ನಾನು ನೋಡಿದಾಗ ಅಲ್ಲಿ ಎಷ್ಟೋ ಜನ ಒಂದು ರೀಲ್ ಅಥವಾ ಒಂದು ಆಕ್ಟಿಂಗ್ ವಿಡಿಯೋ ಏನು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಅಂಡ್ ಒಂದು ಪ್ರಾಪರ್ ಫೋಟೋ ಕೂಡ ಇಲ್ಲ. ಅವರು ಕೂಡ ಆಕ್ಟಿಂಗ್ ಮಾಡಬೇಕು ಅದು ಇದು ಅಂತ ಇದ್ದೀರಾ. ನೀವು ಏನ್ ಮಾಡಿದೀರ, ಎಫರ್ಟ್ ಏನ್ ಹಾಕ್ತೀರಾ, ಅಥವಾ ನಿಮ್ದು ಏನು ಪ್ರೊಫೈಲ್ ಇದೆ, ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳಿ ಫಸ್ಟ್ ನಾನು ಹೇಳೋದು. ಅಂಡ್ ಇನ್ನೊಂದು ಎರಡನೇ ವಿಚಾರ, ನಾನ್ ನಿಮ್ಗೆ ಹೇಳ್ತಾ ನಾನೇ ಮೊನ್ನೆ ನಾನು ಹೋಗಿದ್ ಸೀರಿಯಲ್ ವಾಪಸ್ ಕಳಿಸ್ಬಿಟ್ರು ನನ್ನ. ಏನಾಯ್ತು ಅಂತ ಹೇಳಿದ್ರೆ, ಏನಕ್ಕೆ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಆಕ್ಚುಲಿ ನಿಮ್ಗೆ ತುಂಬಾ ಅವಶ್ಯಕತೆ. ನನ್ ಮಂಡ್ಯ, ಇಲ್ಲಿ ಮನೇಲಿ ಸ್ವಲ್ಪ ಏನೋ ನಾನು ಇರಲೇಬೇಕು, ಅವಶ್ಯಕತೆ ಇದೆ. ಬಟ್ ಸೀರಿಯಲ್ ಅಲ್ಲಿ ಸಡನ್ ಆಗಿ ಹೀಗೆ ಬರ್ಬೇಕು ಅಂತ ಹೇಳ್ತಾರೆ ಅಂಡ್ ಕಂಟಿನ್ಯೂಟಿ ಕ್ಯಾರೆಕ್ಟರ್. ಹೋಗ್ತೀನಿ, ಮತ್ತೆ ನೋಡ್ತೀನಿ, ನಾಳೆ ಅಂತಾರೆ. ನಾನು ಬೆಂಗಳೂರಲ್ಲೇ ಇರ್ತೀನಿ. 2-3 ದಿನ ಆಗುತ್ತೆ. ಅಲ್ಲಿ ಖರ್ಚು ಯಾರು ನೋಡ್ಕೋತಾರೆ? ಸದ್ಯ ನನಗಲ್ಲಿ ರಿಲೇಟಿವ್ಸ್ ಮನೆ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನಾಳೆ ಪಕ್ಕ ಕನ್ಫರ್ಮ್ ಆಗಿರುತ್ತೆ, ಮಧ್ಯಾಹ್ನ ಅಂತಾರೆ, ಸಂಜೆ ಅಂತಾರೆ. ಅದಾದ್ಮೇಲೆ ಫೋನ್ ಪಿಕ್ ಮಾಡಲ್ಲ, ನೈಟ್ ಹೇಳ್ತಾರೆ. ಬಟ್ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳಲ್ಲ, ಸೀರಿಯಲ್ ಹಾಗೆ ಇರೋದು. ಯಾಕೆಂದ್ರೆ ಅವ್ರದ್ದು ಟೆಕ್ನಿಕಲ್ ಇಶ್ಯೂಸ್ ನಡೆಯುತ್ತೆ, ಅವ್ರದ್ದು ಯಾವುದೋ ಮೇನ್ ಕ್ಯಾರೆಕ್ಟರ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಬಂದಿರಲ್ಲ, ಲೇಟ್ ಆಗಿರುತ್ತೆ. ಈ ರೀತಿ ಎಲ್ಲಾ ಸೀರಿಯಲ್ ನಡೆಯುತ್ತೆ. ನಾನು ಏನಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಅಂಡ್ ಮತ್ತೆ ನಾನು ಇವತ್ತು ವಾಪಸ್ ಬಂದೆ ಅಂದ್ರೆ ನೆಕ್ಸ್ಟ್ ವೀಕ್ ಹೇಳ್ತೀವಿ ಅಂದ್ರು, ನಾನು ಮಂಡ್ಯಕ್ಕೆ ವಾಪಸ್ ಬಂದೆ. ಅಂಡ್ ನನಗೆ ಬೇರೆ ಸೋರ್ಸ್, ಈಗ ಯೂಟ್ಯೂಬ್ ಕೂಡ ಇದೆ, ನನ್ಗೆ ಆ ಸೋರ್ಸ್ ಇದೆ, ಅಂಡ್ ಇವು ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ದೀವಿ. ಈ ರೀತಿ ಎಲ್ಲ ಬ್ಯಾಕಪ್ ಇರೋದ್ರಿಂದ ನಾನು ಬೆಂಗಳೂರಿಗೆ ಹೋಗ್ತೀನಿ. ಆಮೇಲೆ ಬೆಂಗಳೂರು ರಿಲೇಟಿವ್ ಮನೆ ಇದೆ, ಅಲ್ಲಿ ಹೋದ್ರು ಅಷ್ಟು ಖರ್ಚಿರಲ್ಲ. ಹೋಗ್ತೀನಿ, ಬರ್ತೀನಿ, ಬೈಕ್ ಇದೆ, ಓಡಾಡ್ತೀನಿ. ಅಂಡ್ ಒಬ್ಬ ಹುಡುಗ. ನೀವು ಎಷ್ಟೋ ಜನ ಹುಡುಗಿರು ಕೂಡ ಮೆಸೇಜ್ ಮಾಡ್ತಾ ಇದೀರಾ, ಎಲ್ಲೋ ಶಿವಮೊಗ್ಗ ಇರ್ತೀರಾ, ಎಲ್ಲೋ ದಾವಣಗೆರೆ, ಎಲ್ಲೋ ಬೆಳಗಾಮು, ಈ ತರ ತುಂಬಾ ದೂರದಿಂದ ಮಾಡಿದಾಗ ಇಲ್ಲಿ ಹೇಗ್ ಬಂದು ಸರ್ವೈವ್ ಆಗ್ತೀರಾ? ಅಂಡ್ ಬೆಂಗಳೂರಲ್ಲಿ ನೀವು ಇರ್ಲೇಬೇಕು, ಅದಕ್ಕೆ ಅಂತ ನಿಂತ್ಕೊಂಡಾಗ ಬೆಂಗಳೂರಲ್ಲಿ ಇರ್ಲೇಬೇಕು. ನೀವು ಅಲ್ಲೆಲ್ಲ ಇದ್ದಾಗ ಹೇಗೆ? ಅದು ತುಂಬಾ ಕಷ್ಟ ಇರುತ್ತೆ. ಬೆಂಗಳೂರಲ್ಲಿ ಇರೋದು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ. ನೀವು ಸೀರಿಯಲ್ ಹೋಗ್ಬೇಕು, ಬಟ್ ಸುಮ್ಮನೆ ಬಂದ್ಬಿಟ್ಟಿರೋದಲ್ಲ, ನಿಮ್ಗೆ ಬೇರೆ ಸೋರ್ಸ್ ಇರಬೇಕು. ಅದು ತುಂಬಾ ಕಷ್ಟ. ಅದಕ್ಕೆ ನೀವು ಪ್ರಿಪೇರ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ನಾನು ಯೋಚನೆ ಮಾಡಿದೆ ಅಂದ್ರೆ, ನಾನು ಓಕೆ ಈ ತರ ಮಾಡೋದು ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಶುರು ಮಾಡಿದ್ದು. ಬಟ್ ಅಲ್ಲಿ ನೋಡಿದ್ರೆ ನಮ್ ಜನ ಏನ್ ಇಷ್ಟ ದಡ್ರಿದಾರ ಅನ್ಸ್ಬಿಡ್ತು. ಕೆಲವ್ರು ನೋಡಿದ್ರೆ ಓಕೆ, ಇವರು ಓಕೆನಪ್ಪ ಅನ್ಸುತ್ತೆ. ಬಟ್ ಕೆಲವ್ರು ಮೆಸೇಜಸ್ ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಇಷ್ಟೊಂದು ದಡ್ರ. ಅದಕ್ಕೆ ಬೆಂಗಳೂರಲ್ಲಿ ಅಷ್ಟೋ ಜನ ಈ ಸೀರಿಯಲ್ ಫಿಲಮ್ ಅನ್ಕೊಂಡು ಈ ರೀತಿ ಮಕ್ಮಲ್ ಟೋಪಿ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇರೋದು ಅಂತ ಗೊತ್ತಾಯ್ತು. ಎಷ್ಟು ಕಮ್ಮಿ, ನನ್ನೇ 100 ಜನ ಕೇಳಿದಾರೆ, ಸರ್ ಅಮೌಂಟ್ ಏನಾದ್ರು ಕೊಟ್ರೆ ಸೀರಿಯಲ್ ಚಾನ್ಸ್ ಸಿಗುತ್ತಾ? ಆಮೇಲೆ ಏನಪ್ಪಾ, ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಹೋಗಿ ಸೇರ್ಕೊಂಡು ಅಲ್ಲಿಂದ ಏನಾದ್ರು ಸಿಗುತ್ತಾ? ಅಥವಾ ಸರ್ ಹೇಳಿ ಅಂದ್ರೆ ಏನಾದ್ರು ಕೊಡ್ಬೇಕು ಅಂದ್ರೆ ನಾವು ಹೇಳ್ಕೊಡ್ತೀವಿ, ಸೇರ್ಸ್ಬಿಡಿ ನಮ್ಮ ಮಕ್ಕಳನ್ನ. ಈ ರೀತಿ ನೀವೇ ಕ್ವಶನ್ ನಾನು ಎಲ್ಲಾರು ಹೇಳಿದ್ದೀನ. ಅಂಡ್ ನನ್ನ ಬೇಸಿಕ್ ಕ್ವಶನ್ ನಾನು ಕೇಳ್ತಾರೆ. ಅಂಡ್ ಎಷ್ಟೋ ಜನ ಸರ್ ಚಾನ್ಸ್ ಕೊಡ್ಸಿ ನಾನು ಏನಾದ್ರು ಸ್ವಲ್ಪ ನನ್ನ ಮೈಂಡ್ ನ ಡೈವರ್ಟ್ ಆಗಿ ಸ್ವಲ್ಪ ಕೆಟ್ಟವನಾಗ್ಬಿಟ್ಟು ದುಡ್ಡು ಮಾಡೋಣ ಅಂತ ನಿಂತ್ಕೊಂಡಿದ್ದೀರಾ, ಆರಾಮಾಗಿ ಇದೊಂದು ಟಾಪಿಕ್ ಇಟ್ಕೊಂಡು 1-2-3 ಲಕ್ಷ ದುಡ್ಡು ಮಾಡ್ಕೋಬೋದಿತ್ತು. ನಾನು ಎಲ್ಲಾದ್ರೂ ಇದುವರೆಗೂ ವಿಡಿಯೋಲಿ ಹೇಳಿದ್ದೀನ ನಾನು ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ ಅಂತ? ಈ ರೀತಿ ಮಾಡಿದ್ರೆ ಚಾನ್ಸ್ ಸಿಗಬಹುದು. ಅಂಡ್ ನೀವು ಅಲ್ಲಿ ಹೋಗಿ ನಟನೆ ಮಾಡಕ್ ಏನೆಲ್ಲ ನೀವು ಪ್ರಿಪರೇಷನ್ ಮಾಡ್ಕೋಬೇಕು, ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದೀನಿ ಹೊರತು ನಾನು ಕೊಡಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ನೀವೆಲ್ಲರೂ ಏನ್ ಅರ್ಥ ಮಾಡ್ಕೊಳ್ತಾ ಇದ್ರು, ಸರ್ ನಂಗೊಂದು ಚಾನ್ಸ್ ಕೊಡ್ಸಿ. ನಾನೇ ಇನ್ನೂ ಚಾನ್ಸ್ ಹುಡುಕ್ತಾ ಇದ್ದೀನಿ, ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗ್ಲಿ ಅಂತ. ನಾನು ಎಲ್ಲಿ ಕೊಡ್ಸಕತ್? ನಾನು ಏನಕ್ಕೆ ಹೇಳ್ತೆ, ಇದೇ ನೀವೇನಾದ್ರು ಯಾರೋ ಬೇರೆ ಒಬ್ಬ ಮನುಷ್ಯನಿಗೆ ಸ್ವಲ್ಪ ತಲೆಯಲ್ಲಿ ಬೇರೆ ರೀತಿ ಬುದ್ಧಿ ಇರೋರಿಗೆ ಹೋಗ್ಬಿಟ್ಟು ಹಿಂಗ ಆಡ್ಬಿಟ್ರೆ, ಹೌದಾ ಓಕೆ ನನ್ಗೊಂದ್ 2,000 ಕೊಟ್ಟಿರಿ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಲ್ಲಿ ಆರ್ಟಿಸ್ಟ್, ಮಾಡ್ಸಿರ್ತೀನಿ, ನೆಕ್ಸ್ಟ್ ವಾರ ಹೇಳ್ತೀನಿ ಅಂತ. ನೆಕ್ಸ್ಟ್ ವಾರ ನಂಬರ್ ಬ್ಲಾಕ್ ಆಗುತ್ತೆ. ಏನ್ ಮಾಡ್ತೀರಾ ಆಗ? ಇದು ಆಕ್ಚುಲ್ ವಿಷಯ. ಓಕೆ, ನಾ ಇನ್ನು ಏಜೆಂಟ್ ನಂಬರ್ ಅನ್ಕೊಳ್ಳಿ. ನಾನು ಅನ್ಕೊಂಡೆ ಕೊಡೋಣ ಒಂದಷ್ಟು ಜನಕ್ಕೆ, ನೋಡೋಣ ಪ್ರೊಫೈಲ್ ಎಲ್ಲ. ಬಟ್ ಇಷ್ಟು ದಡ್ಡರಾಗಿ ಮಾಡ್ತಾ ಇದ್ದೀರಾ ಅಂದಾಗ ಎಂತ ಒಳ್ಳೆಯವನಿಗಾದ್ರು ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ, ದುಡ್ಡು ಮಾಡೋಣ ಗುರು ಅಂತ. ಈಗ ನಾನು ನಿಮ್ಗೆ ನಮ್ ಏಜೆಂಟ್ ನಂಬರ್ ಕೊಟ್ಟೆ ಅನ್ಕೊಳ್ಳಿ, ಎಷ್ಟೋ ಜನ ಅವ್ರಿಗೆ ಫೋನ್ ಮಾಡಕ್ ಶುರು ಮಾಡ್ತೀರಾ. ಫೋನ್ ಮಾಡ್ಬಿಟ್ಟು ಸರ್ ಚಾನ್ಸ್ ಕೊಡ್ಸಿ
ಎಕ್ಸ್ಕ್ಯೂಸ್, ಚಾನ್ಸ್ ಕೊಡ್ಸಿ ಅಂತೀರಾ. ಈ ರೀತಿ ಆಗುತ್ತೆ ಅಂತ ಅಕಸ್ಮಾತ್ ಆ ಕಡೆಯಿಂದ ಏನಾದ್ರು ಆನ್ಸರ್ ಬಂದು, ಅಥವಾ ಅವ್ರು ಇನ್ನೊಬ್ರಿಗೆ ಏನಾದ್ರು ರೆಫರ್ ಮಾಡಿ ಅವರು ನಿಮ್ದು ಅಡ್ತಾನ ನೋಡಿ ಅವ್ರು ಉಪಯೋಗಿಸ್ಕೊಂಡ್ರೆ ಯಾರು ಹೊಣೆ? ಸೊ ನಾನು ಅದಕ್ಕೆ ಏನ್ ತೀರ್ಮಾನ ಮಾಡಿದೀನಿ ಅಂದ್ರೆ, ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿದೆ. ಈಗ ಜಗದೀಶ್ ಸರ್ ಅವ್ರದ್ದು ಪ್ರೊಡಕ್ಷನ್ ಹೌಸ್ ಇದೆ, ರಾಮ್ಜಿ ಸರ್ ಪ್ರೊಡಕ್ಷನ್ ಹೌಸ್ ಇದೆ, ಆಮೇಲೆ ಕರಿಮಣಿ ಸೀರಿಯಲ್ ಅವ್ರದ್ದು ಪ್ರೊಡಕ್ಷನ್ ಹೌಸ್ ಇದೆ. ಸೊ ರುದ್ದಿ ಕ್ರಿಯೇಷನ್ಸ್ ಅಂತಿದೆ, ರಾಮ್ಜಿ ಟವರ್ ಅಂತ ಇದೆ, ಹಾಗೆ ಜಗದೀಶ್ ಆಫೀಸ್ ಅಂತ ಇರುತ್ತೆ. ಸೊ ಈ ರೀತಿ ನೀವು ಸರ್ಚ್ ಮಾಡಿಕೊಂಡು ಬೆಂಗಳೂರಲ್ಲಿ ಇರೋರು ಒಂದ್ 2 ದಿನ ಓಡಾಡಿ, 2 ದಿನ ಇಟ್ಬಿಟ್ಟು ನಾನು ಹೇಳೋದು ಇಷ್ಟು, 2 ದಿನ ನಿಮ್ ಟೈಮ್ ತಗೊಂಡು ಸೀರಿಯಲ್ಸ್ ಶೂಟಿಂಗ್ಸ್, ಆಮೇಲೆ ಸೀರಿಯಲ್ ಶೂಟ್ಸ್ ಅಂತ ಕೇಳಿದ್ರೆ ತುಂಬಾ ಕಡೆ ನಡೆಯುತ್ತೆ. ತುಂಬಾ ರಾಮವಳ್ಳಿ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲಿ ತೋಟದ ಮನೆ ಅಂತ, ಅಲ್ಲೇ ಎಷ್ಟೋ ಸೀರಿಯಲ್ಗಳು ನಡೆಯುತ್ತೆ. ಇನ್ನು ಈ ಕಡೆ ಬಂದ್ರೆ ಬನ್ನೀರ್ಘಟ್ಟ ಹತ್ರ ಎಷ್ಟೋ ನೇಸರ್ ರೆಸಾರ್ಟ್ ಅದು ಇದು ಅಂತ ಸುಮಾರು ಇದೆ, ಅಲ್ಲೆಲ್ಲ ಶೂಟಿಂಗ್ ನಡೆಯುತ್ತೆ. ಬಟ್ ನಾನು ಹೇಳೋದು ನಿಮ್ಗೆ ಆಮೇಲೆ ಇವ್ರದ್ದು ಅದೇ ಬೊಟ್ಟು ಸೀರಿಯಲ್ ಮಾಡ್ತಾ ಇದ್ರಲ್ಲ ಅದೇ ವೇದಾಂತ್ ಅವರು ಕೂಡ ಪ್ರೊಡಕ್ಷನ್ ಹೌಸ್ ಇದೆ. ಸೊ ಓಡಾಡ್ಕೊಂಡು ನೀವು ಹುಡುಕಿ ಅಂಡ್ ನಿಮ್ಮ ಓನ್ ರಿಸ್ಕ್. ನಾನಂತೂ ಸಾರಿ, ಇದೊಂದು ವಿಷಯದಲ್ಲಿ ನಂಬರ್ ಅಂತ ಬಂದಾಗ ನಾನು ನೋಡಿದ್ರೆ ಗೊತ್ತಾಗ್ಬಿಡ್ತು ಕಮೆಂಟ್ಸು, ಆಮೇಲೆ ನನಗೆ ಮಾಡ್ತಿರೋ ಮೆಸೇಜ್, ಈಸಿಯಾಗಿ ನಿಮ್ಮ ಹತ್ರ ದುಡ್ಡು ಕೇಳ್ಬೋದು ಅಂಡ್ ಈಸಿಯಾಗಿ ಮೋಸ ಮಾಡ್ಬೋದು. ಸೊ ನಾನು ಯಾರ ನಂಬರ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ನಾನು ಹೇಳ್ಬೇಕಾಗಿದ್ದು ಇಷ್ಟೇ. ಸೊ ದಯವಿಟ್ಟು ಈ ರೀತಿ ಒಳ್ಳೆ ಸಿಲ್ಸಿಲಿ ಆಗಾಡ್ಕೊಂಡು ಏನೋ ಅದು ಯಾವುದೋ ಕೆಲಸ ಕೊಡ್ಸಿ ಅನ್ನೋ ರೀತಿ ಕೇಳ್ತಾ ಇದ್ದೀರಾ, ಅದು ಆಮೇಲೆ ಯಾರು ಕೊಡ್ಸೋಕ್ಕಾಗಲ್ಲ. ನಿಮ್ಮ ಪ್ರೊಫೈಲ್ ಇರಬೇಕು, ಅಲ್ಲಿಗೆ ರಿಕ್ವೈರ್ಮೆಂಟ್ ಇರಬೇಕು. ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಎಷ್ಟೋ ಜನ ಈಗ ಬೈಕೋತಾ ಇರ್ತೀರಾ, ಮತ್ತೆ ಯಾಕಪ್ಪ ನೀನು ಅಷ್ಟೆಲ್ಲ ಹೇಳ್ದೆ ಅಂತ. ನಾನು ಅಂದ್ಕೊಂಡಿದ್ದೆ ಗುರು ಒಂದೇನೋ 100 ಜನ ಕೇಳ್ತಾರೇನೋ, 100 ಜನಕ್ಕೆ ಹೇಳೋಣ, ಆಮೇಲೆ 100 ಜನನು ಸ್ವಲ್ಪ ಮೆಚುರಿಟಿ ಇರುತ್ತೆ. ಆಮೇಲೆ ಎಷ್ಟೋ ಜನ ನನಗೆ ಕಾಲೇಜ್ ಹುಡುಗಿರು, ಸ್ಕೂಲ್ ಹುಡುಗಿರು, ಅವ್ರ ಅಪ್ಪ ಅಮ್ಮದಿರು ಎಲ್ಲರೂ ಸುಮ್ಮನೆ ಚಾನ್ಸ್ ಕೊಡ್ಸಿ ಅದು ಎಲ್ಲೆಲ್ಲೋ ಇರ್ತಾರೆ, ಏನೇನೋ ಆಮೇಲೆ ದುಡ್ಡು ವಿಷಯ ಕೇಳ್ತಾರೆ. ಸೊ ದಯವಿಟ್ಟು ಅದಕ್ಕೆಲ್ಲ ಹೋಗ್ಬಿಡಿ. ಆಮೇಲೆ ಎಷ್ಟೋ ಜನ ಸರ್ ನಾನು ಬಡವ ಇದ್ರಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನಗೇನು ಇದು ಮಾಡೋಕ್ಕಾಗ್ತಾರೆ, ಇದ್ರಲ್ಲಿ ನಾನೇನೋ ಬೆಳಿತೀನಿ ಅಂದ್ಕೊಂಡಿದ್ದೀನಿ, ಅದೆಲ್ಲ ಸುಳ್ಳು. ಅದೆಲ್ಲ ಅದು ಬೇರೆ ಎಲ್ಲರೂ ಕೈಲೂ ಆಗಲ್ಲ ಅದು, ಓಕೆನಾ? ಸೊ ದಯವಿಟ್ಟು ಈ ರೀತಿ ಟ್ರ್ಯಾಪ್ಗಳಿಗೆ ಒಳಗಾಗಬೇಡಿ. ಸೊ ನಾನೇ ಇವತ್ತೇನಾದರೂ ಮೋಸ ಮಾಡಲೇಬೇಕು ಅಂತ ಕೂತಿದ್ರೆ ಆರಾಮಾಗಿ ಎಲ್ರಿಗೂ ನಂಬರ್ ಕೊಡ್ತೀನಿ, ವಾಟ್ಸಪ್ ಮಾಡಿ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಬೋದಿತ್ತು. ಬಟ್ ನಾನು ಅದನ್ನ ಮಾಡಲ್ಲ. ನಿಮ್ಗೊಂದು ಇದೊಂದು ಅವೇರ್ನೆಸ್ ಆಗಲಿ. ಸೊ ದಯವಿಟ್ಟು ಯಾರಿಗೂ ಹಿಂಗೆ ಕೇಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಆ್ಯಕ್ಟಿಂಗ್ ನಾನು ಹೇಳಿದ್ದೇನು, ಈ ಥರ ಆ್ಯಕ್ಟಿಂಗ್ ಮಾಡಿದ್ದೀನಿ, ನೀವು ಮಾಡ್ಬೋದು. ಈ ಥರ ಅಂದರೆ ಫಾಲೋ ಮಾಡ್ಬೇಕು. ನೀವು ಬೆಂಗಳೂರಿಗೆ ಹೋಗಬೇಕು, ಒಂದಷ್ಟು ಜನನ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿಂದ ಒನ್ ಬೈ ಒನ್ ಹೋಗಬೇಕು. ಸೊ ನೀವು ಡೈರೆಕ್ಟ್ ನಂಬರ್ ತೊಗೊಬಿಟ್ಟು ಸೀದಾ ಹೋದ್ರೆ, ಆ್ಯಂಡ್ ನಾನು ಎಷ್ಟೋ ಜನ ಪ್ರಾಮಿಸ್ ಮಾಡಿದ್ದೀನಿ, ಒಂದಷ್ಟು ಜನ ಪ್ರೊಫೈಲ್ಸ್ ನೋಡಿದ್ದೀನಿ, ಅವ್ರಿಗೆ ಡೆಫಿನೆಟ್ಲಿ ನಾನು ಕೊಡ್ತೀನಿ ನಂಬರ್ನ. ಸೊ ಅವ್ರು ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಮಿಕ್ಕದವ್ರಂತೂ ನೋ, ಸಾರಿ. ಯಾಕೆಂದರೆ ನಿಮ್ಗೇನಾದ್ರು ಆಮೇಲೆ ಪ್ರಾಬ್ಲಮ್ ಆಗಿ ನೀವು ಅಲ್ಲೆಲ್ಲೋ ಹೋಗಿ ನಿಮ್ಗೇನೋ ಆಗಿ, ಅಥವಾ ನಿಮ್ಗೆ ಯಾವುದೋ ದುಡ್ಡು ಮೋಸ ಮಾಡಿದ್ರೆ ಯಾರು ಹೊಣೆ ಆಗ್ತಾರೆ? ಸೊ ಇಷ್ಟು ವಿಷಯ. ಸೊ ನನ್ನ ಬಗ್ಗೆ ಏನಾದರೂ ನಿಮ್ಗೆ ಬೇಜಾರಿದ್ರೆ ಅಥವಾ ಬೈಬೇಕು ಅಂದ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಇದೆ. ಸೊ ಇಲ್ಲ ಗುರು ಇವ್ನು ಇದ್ದಿದ್ದಂಗೆ ಹೇಳ್ತಾನೆ, ನಿಜ ಹೇಳ್ತಾನೆ, ಒಳ್ಳೇದ ರೀತಿ ಮಾತಾಡ್ತಾನೆ ಅಂತ ಅನ್ಸಿದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ. ಯಾರು ದುಡ್ಡು ಇಸ್ಕೊಂಡು ಆ್ಯಕ್ಟಿಂಗ್ ಯಾರೂ ಮಾಡಿಸಲ್ಲ. ಆಮೇಲೆ ಏನೇನೋ ಬೇರೆ ರೀತಿ ಕಾಂಪ್ರಮೈಸು ಅದು ಯಾವುದಕ್ಕೂ ಒಳಗಾಗಬೇಡಿ. ಅದಾದರೂ ನಿಮಗೆ ಚಾನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಇದೇ ಬನ್ನಿ ಅಂತ ಹೇಳ್ತಾರೆ, ಎಲ್ಲೆಲ್ಲಿಂದನೋ ಒಂದು ಸುಮ್ಮನೆ ಅದೊಂದು ಸೀನಿಗೆ ಪಾಸಿಂಗ್ ಸೀನ್ಗೆ ತುಂಬ. ಈಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದುಬಿಟ್ಟು ಈಗ ನಾನೊಂದು ಸೆಕ್ಯೂರಿಟಿದಲ್ಲಿ ಡ್ರೆಸ್ ಹಾಕಿದ್ದೀನಿ, ಕಾಸ್ಟ್ಯೂಮ್, ಆ ಥರ ನಿಮ್ಮ ನಿಲ್ಸಿದ್ರೆ ಏನು ಮಾಡ್ತೀರಾ? ಸೊ ಆದ್ದರಿಂದ ಎಲ್ಲ ಫೆಸಿಲಿಟೀಸ್ ಇದ್ದು, ಸವಲತ್ತುಗಳಿದ್ದು ಇಲ್ಲಿ ಬಂದು 1-2 ತಿಂಗಳು ಓಡಾಡಿದ್ರು ನಿಮಗೆ ನಿಮ್ಮ ಮನೆಯವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಖರ್ಚಿಗೆ ಊಟಕ್ಕೆಲ್ಲ ದುಡ್ಡಿರುತ್ತೆ. ಈ ರೀತಿ ಎಲ್ಲ ಇರೋರು ಬಂದು ಬೇಕಾದ್ರೆ ಓಡಾಡಿ. ಆ್ಯಂಡ್ ಹುಡುಗರಿಗೆ ಓಕೆ, ಬಟ್ ಹುಡುಗಿರಿಗೆ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದ್ರು ಇರಬೇಕು, ಅಥವಾ ಯಾರಾದ್ರು ಫ್ರೆಂಡ್ಸ್ ಕಸಿನ್ಸ್ ಯಾರಾದರೂ ಒಬ್ರು ಇರಬೇಕು. ಒಬ್ಬೊಬ್ಬರೇ ಬಂದು ಎಲ್ಲೆಲ್ಲಿಂದ ದೂರದಿಂದ ಬೆಂಗಳೂರಲ್ಲಿ ಹಿಂಗೆಲ್ಲ ಓಡಾಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ಥರ ಟ್ರ್ಯಾಪ್ಗಳಿಗೆ ಸಿಗಾಕೋಬೇಡಿ. ಸೊ ಈ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೋಟೋಶೂಟ್ ಬಗ್ಗೆ ಕೇಳಿದ್ರಿ. ಫೋಟೋಶೂಟ್ ನೀವು ಮೊಬೈಲಲ್ಲಿ ತಗೊಳ್ಳೋ ಫೋಟೋಸ್ ಸಾಕು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರ, ನಾನು ಯಾವುದೂ ಕ್ಯಾಮ್ರಾದಲ್ಲಿ ತೆಗ್ಸಿಲ್ಲ, ಜಸ್ಟ್ ಮೊಬೈಲಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ವೀಡಿಯೋಸ್, ಓಕೆನಾ? ಸೊ ನೀವು ಅಲ್ಲಿಗೆ ಹೋಗೋವರೆಗೂ ಏನೂ ಅವಶ್ಯಕತೆ ಇರಲ್ಲ. ಆ್ಯಂಡ್ ನಿಮ್ಮ ಏನೋ ಹೇಳ್ತಾರಲ್ಲ ಫೋಟೋಸ್ ತೊಗೊಂಡೋಗಿ ಕೊಡ್ಬೇಕು ಯಾವುದೊಂದು ಸೀರಿಯಲ್ಗೆ, ಆಡಿಷನ್ಗೆ, ಏನೂ ಇಲ್ಲ. ಲುಕ್ ಟೆಸ್ಟಲ್ಲಿ ನಡಿಬೇಕಾದ್ರೆ ನೀವು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದಾಗ ನಿಮ್ಗೊಂದು ಡೈಲಾಗ್ ಕೊಡ್ತಾರೆ, ಮೇಕಪ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೇಗೆ ಕಾಣ್ತೀರಾ, ಹೇಗೆ ಆ್ಯಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಫೋಟೋಸ್ ಹಾಕ್ತಾಯಿರಿ, ವೀಡಿಯೋಸ್ ಹಾಕ್ತಾಯಿರಿ. ಸೊ ಅದನ್ನು ನೀವು ಯಾರಾದರೂ ವಾಟ್ಸಪ್ ಅಲ್ಲಿ ಬಂದಾಗ ಸುಮ್ಮನೆ ಅದೊಂದು ನಂಬರ್ ಫಾರ್ವರ್ಡ್ ಮಾಡಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.